ಮಿಥುನ ರಾಶಿಯವರು ನೀವು ಬದಲಾಗಿ ಎಷ್ಟೇ ಕಷ್ಟಪಟ್ಟರೂ ಕೂಡ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಿಲ್ವಾ? ನಿಮಗೆ ಬರಬೇಕಾದ ಪಿತ್ರಾರ್ಜಿತ ಆಸ್ತಿ ಹಾಗೂ ಭೂಮಿ ನಿಮ್ ಕೈ ತಪ್ಪಿ ಹೋಗಿದ್ಯಾ? ಹಾಗಿದ್ರೆ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಓಂ ನಮೋ ನಾರಾಯಣಾಯ. ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ದುಃಖ ಇದ್ರೂ ಕೂಡ ಬೇರೆಯವ್ರಿಗೆ ನೀವು ಆಸೀವಾಗಿರ್ತೀರಾ. ನಿಮ್ಮ ಮಾತಿನಿಂದ ಬೇರೆಯವ್ರಿಗೆ ನೀವು ಖುಷಿ ಪಡಿಸ್ತೀರಾ. ನಿಮ್ಮ ಕುಟುಂಬದಲ್ಲಿ ಎಷ್ಟೇ ಮನಸ್ತಾಪ ಇದ್ರೂ ಕೂಡ, ಹಣಕಾಸಿನ ಬಿಕ್ಕಟ್ಟಿದ್ರೂ ಕೂಡ ಈ ತಿಂಗಳು ಎಲ್ಲ ಬಗೆಯಿರುತ್ತೆ. ಈ ತಿಂಗಳು ನಿಮ್ಗೆ ಶತ್ರುಗಳಿಂದ ಜಯ ಸಿಗುತ್ತೆ. ಭೂಮಿ ವಿಚಾರದಲ್ಲಿ ತುಂಬಾ ಜಗಳಗಳಾಗಿರುತ್ತೆ ಹಿಂದೆ, ಆದ್ರೆ ಈ ತಿಂಗಳು ಕೈ ತಪ್ಪಿ ಹೋಗಿರೋ ಭೂಮಿ ಸಿಗೋ ಸಾಧ್ಯತೆ ಇದೆ. ಪಿತ್ರಾರ್ಜಿತ ಆಸ್ತಿ ಕೂಡ ನಿಮ್ಗೆ ಕೊನೆಗೆ ಸಿಗುತ್ತೆ. ನಿಮ್ಮ ತಂದೆ ಜೊತೆ ನಿಮಗೆ ಜಗಳ ಆಡೋ ಸಾಧ್ಯತೆ ಇದೆ. ನೀವು ಮನೆಯಲ್ಲಿ ತಾಳ್ಮೆಯಿಂದ ಇರಬೇಕಾಗತ್ತೆ. ನೀವು ತಾಳ್ಮೆಯಿಂದ ಇದ್ದಿದ್ದೇ ಆದ್ರೆ ನೀವು ಅನ್ಕೊಂಡಿರೋದೆಲ್ಲ ಕೆಲಸಗಳು ಆಗತ್ತೆ. ಪಿತ್ರಾರ್ಜಿತ ಆಸ್ತಿ ಕೂಡ ಲಭ್ಯವಾಗತ್ತೆ. ಮದ್ವೆ ಯಾರ್ಯಾರಿಗೆ ಆಗ್ತಿರಲ್ಲ ಅವ್ರಿಗೆಲ್ಲ ಮದ್ವೆ ಆಗೋ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯದಲ್ಲಿ ಗಮನ ಹರಿಸಿ. ಪ್ರೀತಿ ಪ್ರೇಮ ವಿಚಾರದಲ್ಲೂ ಕೂಡ ಸಕ್ಸಸ್ ಆಗ್ತೀರಾ. ನಿಮ್ಮ ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ ಜೊತೆಗೆ ಇದ್ದವರು ನಿಮ್ಗೆ ಬೆನ್ನಿಗೆ ಚೂರಿ ಹಾಕೋ ಸಾಧ್ಯತೆ ಇದೆ. ಆದ್ರೂ ಕೂಡ ನಿಜಾಂಶ ನಿಮ್ಗೆ ಅರಿವಾಗತ್ತೆ. ಅದನ್ನೆಲ್ಲ ಮೆಟ್ಟಿ ನಿಂತಿ ನಿಮ್ಮ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ತುಂಬಾನೇ ಅಭಿವೃದ್ಧಿ ಆಗತ್ತೆ. ಪ್ರತಿ ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲು ಮೊಸರನ್ನ ಅರ್ಪಿಸೋದ್ರಿಂದ ಏನೇ ಸಂಕಷ್ಟಗಳಿದ್ರೂ ಪರಿಹಾರಗಳಾಗತ್ತೆ.